नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंदराजन, रेडियोलॉजिस्ट, यानी कि आपका स्कैनिंग डॉक्टर. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ಇಮೇಜಿಂಗ್ ಮತ್ತು ಕೆಲವುದರಲ್ಲಿ ಯಾವುದು ಡ್ರಾಬ್ಯಾಕ್ಸ್ ಏನು, ಸೈಡ್ ಎಫೆಕ್ಟ್ಸ್ ಏನು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಸ್ಕ್ಯಾನಿಂಗ್ ಟೂಲ್ ಅಥವಾ ಇನ್ಸ್ಟ್ರೂಮೆಂಟ್ ಎಕ್ವಿಪ್ಮೆಂಟ್ ಅದ್ರ ಬಗ್ಗೆ ಮಾತಾಡೋಣ. ಅದು ಪೆಟ್ ಸಿ ಟಿ ಅಂದರೆ ಏನು? ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ, PET, ಪೆಟ್ ಅಂದರೆ ಸಿ ಟಿ ಅಂದರೆ ಕಂಪ್ಯೂಟರ್ ಟೊಮೊಗ್ರಫಿ. ಸಿ ಟಿ ಸ್ಕ್ಯಾನ್ ಮುಂಚೆನೂ ಗೊತ್ತಿದೆ. ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಅಂದರೆ ಅದು ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಿಕ್ ಅದು. ಸೊ ಪೆಟ್ ಮತ್ತು ಸಿ ಟಿ ಎರಡು ಫ್ಯೂಸ್ ಮಾಡ್ತೀವಿ, ಅದು ಪೆಟ್ ಸಿ ಟಿ ಅಂತ ಆಗುತ್ತೆ. ಅಂದರೆ ಒಂದು ಸಿಂಗಲ್ ಮಷೀನಲ್ಲಿ ಪೆಟ್ ಅಕ್ವಿಸಿಷನ್ ಅಂದರೆ ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಆಗುತ್ತೆ, ಪ್ಲಸ್ ಸಿ ಟಿನೂ ಅದರಲ್ಲೇ ಆಗುತ್ತೆ. ಅದೆರಡನ್ನು ಫ್ಯೂಸ್ ಮಾಡಿಬಿಟ್ಟು, ಸೊ ಫ್ಯೂಸ್ ಮಾಡಿದಾಗ ಏನಾಗುತ್ತೆ, ಸಿ ಟಿ ಸ್ಕ್ಯಾನಲ್ಲಿ ನಮಗೆ ಸ್ಟ್ರಕ್ಚರ್ಸ್ ಅಂದರೆ ಅನಟಾಮಿಕಲ್ ಸ್ಟ್ರಕ್ಚರ್ಸ್ ಅರ್ಥ ಆಗುತ್ತೆ. ಅಂದರೆ ಬಾಡಿ ಸ್ಟ್ರಕ್ಚರ್, ಇವಾಗ ಚೆಸ್ಟಲ್ಲಿ ಏನೇನಿದೆ, ಹಾರ್ಟ್ ಇದೆ ಮತ್ತು ಲಂಗ್ಸ್ ಇದೆ, ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಆದರೆ ಅದ್ರ ಫಂಕ್ಷನ್ಸ್ ಬಗ್ಗೆ ಅರ್ಥ ಆಗಬೇಕು ಅಂದರೆ ಪೆಟ್ ಆ್ಯಡ್ ಮಾಡಬೇಕು, ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಆ್ಯಡ್ ಮಾಡಬೇಕು. ಸೊ ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಜನರಲಿ ಫಂಕ್ಷನಲ್ ಇಮೇಜಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಅದರಲ್ಲಿ ಸ್ಟ್ರಕ್ಚರ್ ಬಗ್ಗೆ ಇಂಪಾರ್ಟೆನ್ಸ್ ಅಷ್ಟೊಂದು ಜಾಸ್ತಿ ಕೊಡೋದಿಲ್ಲ. ಬೇರೆ ಸಿ ಟಿ ಸ್ಕ್ಯಾನಲ್ಲಿ ಸ್ಟ್ರಕ್ಚರಲ್ ಇಮೇಜಿಂಗ್ ಅಂತ ಹೇಳ್ತೀವಿ, ಅದಕ್ಕೆ ಸ್ಟ್ರಕ್ಚರ್ಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಕೊಡುತ್ತೆ, ಫಂಕ್ಷನ್ಗೆ ರಿಲೇಟಿವ್ಲಿ ಲೆಸ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದೆರಡನ್ನು ಸೇರಿಸಿದಾಗ ನಮಗೆ ಫಂಕ್ಷನಲ್ ಇನ್ಫಾರ್ಮೇಷನು ಸಿಗುತ್ತೆ ಮತ್ತು ಸ್ಟ್ರಕ್ಚರಲ್ ಇನ್ಫಾರ್ಮೇಷನು ಸಿಗುತ್ತೆ. ಸೊ ಹಾಗಾದರೆ ಇದನ್ನು ಯಾವ್ಯಾವ ಟೈಪ್ ಆಫ್ ಪೆಟ್ ಸಿ ಟಿ ಸ್ಕ್ಯಾನ್ ಇದೆ? ಸಿ ಟಿ ಸ್ಕ್ಯಾನ್ ಒಂದೇ, ಆದರೆ ಪೆಟ್ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಡಿಫ್ರೆಂಟ್ ಡಿಸೀಸಸ್. ಸೊ ಮೋಸ್ಟ್ ಕಾಮನ್ಲಿ ಪೆಟ್ ಸಿ ಟಿ ಯೂಸ್ ಮಾಡೋದು ನಾವು ಕ್ಯಾನ್ಸರ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡೋದು FDG ಅಂತ ಹೇಳ್ತೀವಿ, F18 FDG ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಅಂದ್ಬಿಟ್ಟು. ವೆರಿ ಕಾಮನ್ಲಿ ಯೂಸ್ಡ್ ರೇಡಿಯೋ ಐಸೋಟೋಪ್. ಸೊ ಅದರಲ್ಲಿ ಪೆಟ್ ಸಿ ಟಿಯಲ್ಲಿ ನಾವು ಪೆಟ್ ಮಾಡೋಕ್ಕೆ ಮುಂಚೆ ಒಂದು ರೇಡಿಯೋ ಐಸೋಟೋಪನ್ನು ಇಂಜೆಕ್ಟ್ ಮಾಡ್ತೀವಿ. ಅದು ಬಾಡಿಯಲ್ಲಿ ಎಲ್ಲ ಕಡೆ ಹೋಗಿ ಕೂತ್ಕೊಳ್ಳುತ್ತೆ. ಟ್ಯೂಮರ್ಸಲ್ಲಿ ಸ್ವಲ್ಪ ಜಾಸ್ತಿ ಅದರದ್ದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಅದರ ಮೇಲೆ ಜಾಸ್ತಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಅದು ಎದ್ದು ಕಾಣಿಸುತ್ತೆ ನಾವು ಸ್ಕ್ಯಾನ್ ಮಾಡಿದಾಗ. ಸೊ ಇದು FDG ಆಯಿತು. FDG ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ಗೂ ನಾವು ಯೂಶ್ವಲಿ ಮಾಡಬಹುದು, ಆದರೆ ಕೆಲವು ಏರಿಯಾಸಲ್ಲಿ ಅದು ಅಷ್ಟೊಂದು ಉಪಯೋಗ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಬ್ರೈನ್ ಪ್ಯಾರೆಂಕೈಮ ತುಂಬ ಜಾಸ್ತಿ ಗ್ಲೂಕೋಸ್ ತೊಗೊಳುತ್ತೆ. ಹಾಗಾಗಿ FDG ಪೆಟ್ ಸಿ ಟಿ ಸ್ಕ್ಯಾನಲ್ಲಿ ನಾರ್ಮಲ್ ಬ್ರೈನು ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ಅದರೊಳಗಿರೋ ಟ್ಯೂಮರ್ಸು, ಸಣ್ಣ ಪುಟ್ಟ ಟ್ಯೂಮರ್ಸ್ ಇದ್ದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಹಾರ್ಟಲ್ಲಿರೋದು ಕೆಲವು ಮಿಸ್ ಆಗ್ಬೋದು, ಕಿಡ್ನೀಸು ಅಥವಾ ಬ್ಲ್ಯಾಡರು, ಯೂರಿನರಿ ಬ್ಲ್ಯಾಡ್ ಇಲ್ಲೆಲ್ಲ ಕೆಲವು ಮಿಸ್ ಆಗಬಹುದು. ಮತ್ತು GIT ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಈ ಜಾಗದಲ್ಲಿ FDG ಪೆಟ್ ಸಿ ಟಿ ಸ್ಕ್ಯಾನ್ ಮಾಡೋದ್ರಿಂದ ಚಾನ್ಸಸ್ ಮಿಸ್ ಆಗುವಂತಹದ್ದು ಇರುತ್ತೆ. ಆದರೆ ಸಿ ಟಿ ಸ್ಕ್ಯಾನ್ ಇರುತ್ತೆ, ಯೂಶಲಿ ಕಾಂಪನ್ಸೇಟ್ ಮಾಡುತ್ತೆ, ಆದರೂ ಅದರದ್ದು ಮೆಟಬಾಲಿಕ್ ಆ್ಯಕ್ಟಿವಿಟಿ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ರೀತಿ ಇದು ಬೇರೆ ಬೇರೆ ತರಹದ ಸ್ಕ್ಯಾನ್ಸ್ ಇದೆ, ಲೈಕ್ FAPI ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ, ಅಥವಾ ಡೋಟನಾಕ್ ಪೆಟ್ ಸಿ ಟಿ ಸ್ಕ್ಯಾನ್. ಅಂದರೆ ಇವಾಗ ಇನ್ನೊಂದು ಟೈಪ್ ಆಫ್ ಟ್ಯೂಮರ್, ಅದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಅಂತ ಇರುತ್ತೆ. ಅದರಲ್ಲಿ ಡೋಟನಾಕ್ ಸ್ಕ್ಯಾನ್ ಮಾಡ್ತೀವಿ, ಅದು ಬೆಸ್ಟ್ ಟೂಲ್ ಅದು. ಸಿಮಿಲರ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುತ್ತೆ, ಅವರಿಗೆ PSMA ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ತರಹದ ಪೆಟ್ ಸಿ ಟಿ ಸ್ಕ್ಯಾನ್ ಮಾಡ್ತೀವಿ. ಸಿ ಟಿ ಸ್ಕ್ಯಾನ್ ಸೇಮ್ ಇರುತ್ತೆ, ಪೆಟ್ ಮಾತ್ರ ಚೇಂಜ್ ಆಗುತ್ತೆ. ಮತ್ತು ಪೆಟ್ ಆ್ಯಂಡ್ ಸಿ ಟಿ ಫ್ಯೂಷನ್ ಮಾಡ್ತೀವಿ. ಸೊ ಆ ಪರ್ಟಿಕ್ಯುಲರ್ ಕಾಯಿಲೆಗೆ ಆ ಪರ್ಟಿಕ್ಯುಲರ್ ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಆಗುತ್ತೆ. ಇದೆಲ್ಲದರಲ್ಲೂ ಮೋಸ್ಟ್ ಕಾಮನ್ಲಿ ಇವಾಗಲೂ ಯೂಸ್ ಮಾಡ್ತಿರೋದು ನಾವು F18 FDG ಪೆಟ್ ಸಿ ಟಿ ಸ್ಕ್ಯಾನ್. ಅದು ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಅಂತಲೂ ಮಾಡ್ತಾರೆ. ಕೆಲವು ಕಾಯಿಲೆಗಳಿಗೆ ಬೇರೆ ರೇಡಿಯೋ ಟ್ರೇಸರ್ಸು ಇನ್ನೂ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ FDG ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಒಂದು 4 to 6 hours ಆಫ್ ಫಾಸ್ಟಿಂಗ್ ಇರಬೇಕಾಗತ್ತೆ, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಇರಬೇಕಾಗತ್ತೆ, ಮತ್ತು ಇನ್ಸುಲಿನ್ ತೊಗೊಂಡು ಇಮಿಡಿಯೇಟ್ಲಿ ಸ್ಕ್ಯಾನ್ ಮಾಡಲಿಕ್ಕಾಗಲ್ಲ, ಮತ್ತು ಪ್ರೀವಿಯಸ್ ಡೇ ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಎಲ್ಲ ಮಾಡಬಾರ್ದು. ಸೊ ಇದರ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಪ್ರತಿ ಸ್ಕ್ಯಾನಿಗೂ ಸೆಪ್ರೇಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ ಇದು ಪೆಟ್ ಸಿ ಟಿ ಸ್ಕ್ಯಾನ್ ಅನ್ನೋ ಒಂದು ದೊಡ್ಡ ಬ್ರ್ಯಾಂಚ್ ಅದು. ಅದರಲ್ಲಿ ಬೇರೆ ಬೇರೆ ಡಿಸೀಸ್ಗೆ ಬೇರೆ ಬೇರೆ ತರಹದ ಸ್ಕ್ಯಾನಿಂಗ್ಸ್ ಆಗೋದ್ರಿಂದ ಅದು ಒಂದೊಂದಾಗಿ ಸೆಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಇದರದ್ದೇ ಕಂಟಿನ್ಯೂ ಮಾಡಿಕೊಂಡು ಬೇರೆ ಯಾವ ಡಿಸೀಸ್ಗೆ ಅಥವಾ ಯಾವ ಕ್ಯಾನ್ಸರ್ಗೆ ಅಥವಾ ಯಾವ ಟ್ಯೂಮರ್ಗೆ ಅಥವಾ ಯಾವ ಬೇರೆ ಟೈಪ್ ಆಫ್ ಡಿಸೀಸಸ್ ಲೈಕ್ ನಾನ್ ಕ್ಯಾನ್ಸರಸ್, ಲೈಕ್ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಇಶ್ಯೂಸು ಅಥವಾ ಇನ್ಫೆಕ್ಷನ್ ಇರ್ಬೋದು ಹಾರ್ಟಲ್ಲಿ, ಅಥವಾ ಬ್ರೈನ್ ಅಂದರೆ ಟ್ರೆಮರ್ಸ್ ಬರ್ಬೋದು, ಅಂದರೆ ಪಾರ್ಕಿನ್ಸನ್ಸ್ ಡಿಸೀಸ್ ಇರ್ಬೋದು, ಡಿಮೆನ್ಷಿಯಾ ಇರ್ಬೋದು. ಇದಕ್ಕೆಲ್ಲ ಯಾವ ಥರ ಪೆಟ್ ಸಿ ಟಿ ಸ್ಕ್ಯಾನ್ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.